ಸಂಜೆ ಟೈಮ್‌ಗೆ ಟೀ, ಕಾಫಿ ಜೊತೆ ಏನಾದರೂ ತಿನ್ಬೇಕನ್ಸಿದ್ರೆ ಇದನ್ನು ಒಮ್ಮೆ ಟ್ರೈ ಮಾಡಿ. ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ. ತುಂಬಾನೇ ರುಚಿಕರವಾದಂತಹ ಹಾಗೂ ತುಂಬಾನೇ ಬೇಗ ಆಗುವಂಥ ರೆಸಿಪಿ ಇದು. ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಎಸ್.ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಹಾಗೇನೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ತುಂಬಾನೇ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ನಾನಿವತ್ತು ಒಂದೇ ಹಿಟ್ಟಿನಿಂದ 3 ತರಹದ ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿದಕ್ಕೆ 10 ಮೊಟ್ಟೆ ತಗೊಂಡು ಅದನ್ನು ಒಂದು ಪಾತ್ರೆಗೆ ಹಾಕಿ ಮೊಟ್ಟೆ ಮುಳುಗುವಷ್ಟು ನೀರನ್ನು ಹಾಕಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀರು ಮತ್ತು ಮೊಟ್ಟೆ ಒಟ್ಟಿಗೆ ಇಡಬೇಕು, ಇಲ್ಲಾಂದರೆ ನೀರು ಕಾದ್ಮೇಲೆ ಮೊಟ್ಟೆ ಹಾಕಿದ್ರೆ ಮೊಟ್ಟೆ ಒಡೆದೋಗುತ್ತೆ. ಹಾಗಾಗಿ ನಾನು 2 ಒಟ್ಟಿಗೆ ಸೇರಿಸಿ ಬೇಯಕ್ಕಿಟ್ಟಿದ್ದೀನಿ. ಹಾಗೆಯೇ ಒಂದು ಅರ್ಧ ಕೆಜಿ ಕಡಲೆ ಹಿಟ್ಟು, 100 ಗ್ರಾಮ್ನಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಅಡುಗೆ ಸೋಡಾ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ತಗೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ತಗೊಂಡಿದ್ದ ಕಡಲೆ ಹಿಟ್ಟು ಹಾಗೂ ಅಕ್ಕಿ ಹಿಟ್ಟಿನ ಜೊತೆ ಎಲ್ಲ ಮಸಾಲೆ ಪುಡಿಗಳನ್ನು ಹಾಕಿ ಸ್ವಲ್ಪ ಹೊತ್ತು ಒಣ ಪುಡಿಯನ್ನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಮೊದಲೇ ಜಾಸ್ತಿ ನೀರು ಹಾಕೋಬಾರ್ದು, ಯಾಕೆಂದರೆ ತೆಳ್ಳಗಾಗ್ಬಿಟ್ರೆ ನಾವು ಮತ್ತೆ ಹಿಟ್ಟನ್ನು ಸೇರಿಸ್ತಿರ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೋಡಿ ಇದನ್ನೆಲ್ಲ ಕಲಸಾಯಿತು. ಅದಕ್ಕೆ ನಾನು ಕಲಸಿ ಎತ್ತಿಟ್ಕೊಂಡಿದ್ದೀನಿ. ಬೇಕಂದರೆ ಹಾಕೋವಾಗ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೋದು, ಆದರೆ ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಈಗ ಮೊಟ್ಟೆ ಬೆಂದಿದೆ, ಇದನ್ನು ತಣ್ಣೀರಿಗೆ ಹಾಕಿ ಸ್ವಲ್ಪ ಹೊತ್ತು ತಣ್ಣಗಾಕಿಟ್ಟು ಆಮೇಲೆ ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಇರೋವಾಗಲೇ ಸಿಪ್ಪೆ ಬಿಡಿಸಿದ್ರೆ ನೀಟಾಗಿ ಸಿಪ್ಪೆ ಬಿಡ್ಸೋಕ್ಕಾಗಲ್ಲ. ಹಾಗಾಗಿ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಬಿಡಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ ಇದೆಲ್ಲ ಸಿಪ್ಪೆ ತೆಗ್ದಾಯಿತು. ಈಗ ಈ ಮೊಟ್ಟೆಗಳನ್ನು ನಾನು ಅರ್ಧ ಹೋಳುಗಳನ್ನಾಗಿ ಮಾಡಿಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಪೂರ್ತಿ ಮೊಟ್ಟೆ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅರ್ಧ ಬೇಕಾದರೂ ಹಾಕ್ಕೋಬೋದು. ಈಗ ಇದ್ರ ಜೊತೆ ನಾನು ಒಂದು 5-6 ದಪ್ಪ ಮೆಣಸಿನ್ಕಾಯಿನೂ ಕೂಡ ನೀಟಾಗಿ ಒಳಗಡೆ ಬೀಜ ತೆಗೆದು ಅದನ್ನು ಕೂಡ 2 ಹೋಳು ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಆಲೂಗಡ್ಡೆ ಸಣ್ಣದಾಗಿ ಹೆಚ್ಚಿ ತಗೊಳ್ತಾ ಇದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಕಾದಿದೆ. ಈಗ ನಾನು ಮೊದಲನೇದಾಗಿ ಕ್ಯಾಪ್ಸಿಕಮ್ ಬೋಂಡ ಮಾಡ್ತಾಯಿದ್ದೀನಿ. ಹಚ್ಚಿಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ನ ಒಂದೊಂದೇ ಕಡಲೆ ಹಿಟ್ಟಿನೊಳಕ್ಕೆ ಅದ್ದಿ ಎಣ್ಣೆ ಒಳಕ್ಕೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿದ್ರೆ ಪದೇ ಮಾಡ್ತಾನೆ ಇರ್ತೀರ, ಅಷ್ಟು ಟೇಸ್ಟಾಗಿರುತ್ತೆ. ಈಗ ನೋಡಿ ಇದು ಒಂದು ಸೈಡ್ ಬೆಂದಿದೆ. ಈಗ ಇದನ್ನು ನಾವು ಪದೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುವಿ ಹಾಕಿ ಬೇಯಿಸ್ಕೋಬೇಕು. ಈಗ ನೋಡಿ ಇದು ಬೆಂದಾಯಿತು. ಇದನ್ನು ತೆಗೆದು ನಾನು ಇದೇ ಥರ ಆಲೂಗೆಡ್ಡೆನೂ ಕೂಡ ಒಂದೊಂದೇ ಕಡಲೆ ಹಿಟ್ಟಿಗೆ ಎದ್ಬಿಟ್ಟು ಎಣ್ಣೆಗೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಆಲೂಗೆಡ್ಡೆ ಬೋಂಡನೂ ಅಷ್ಟೇ ತುಂಬಾ ಟೇಸ್ಟಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ. ಬೋಂಡನ್ನು ಎಣ್ಣೆ ಒಳಕ್ಕೆ ಎಲ್ಲ ಒಟ್ಟೊಟ್ಟಿಗೆ ಹಾಕಬಾರ್ದು, ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತವೆ. ಹಾಗಾಗಿ ನಾವು ಹಾಕಿರೋ ಎಣ್ಣೆಗೆ ಎಷ್ಟು ಫ್ರೀಯಾಗಿ ಬೇಯೋಕ್ಕಾಗುತ್ತೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಈಗ ನೋಡಿ ಇವನು ಕೂಡ ಬೆಂದಾಯಿತು. ಇವನು ಕೂಡ ತೆಗೆದು ನಾನು ಈಗ ಮೊಟ್ಟೆ ಬೋಂಡನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಮೊಟ್ಟೆ ಬೋಂಡಾಗೆ ಕಡಲೆ ಹಿಟ್ಟನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಯಾಕೆಂದರೆ ಅದು ಮೊಟ್ಟೆಗೆ ನೀಟಾಗಿ ಹತ್ತಲ್ಲ. ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ನೋಡಿ ಇದನ್ನು ಕೂಡ ನಾನು ಒಂದೊಂದೇ ಕಡಲೆ ಹಿಟ್ಟೊಳಗಡೆ ಎದ್ದಿ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀಟಾಗಿ ಬೇಯಿಸ್ಕೊಂಡು ನೋಡಿ ಇದು ಬೆಂದಿದೆ. ಈಗ ತೆಗಿತಾ ಇದ್ದೀನಿ. ಈಗ ನಮ್ಮ ಎಲ್ಲ ಬೋಂಡನೂ ಕೂಡ ರೆಡಿ ಆಯಿತು. ಇದ್ರ ಜೊತೆ ನಾವು ಒಂದು ಟೊಮೆಟೊ, ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಇದ್ರ ಜೊತೆ ನೆನೆಸ್ಕೊಂಡು ತಿಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಚಟ್ನಿ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಟೀ ಜೊತೆ ಕಾಫಿ ಜೊತೆ ಸೈಡಲ್ಲಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.